ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದುರ್ಗಾ ಸ್ವಾತಿ ಕೆನ್ನೆ ಇಟ್ಕೊಂಡು ಇಷ್ಟು ಮುದ್ದಾಗಿದೆ ಗೊತ್ತಮ್ಮ, ನೋಡೋಕ್ಕೆ ಮಹಾಲಕ್ಷ್ಮಿ ಥರ ಇದೆಯಾ ಅಂತ ಹೋಗ್ಲುತ್ತಿರ್ಬೇಕಾದ್ರೆ ವಂಶ ಹೇಳ್ತಾ ಇರ್ತಾನೆ, ಅಂತೂ ಇಂತೂ ಪ್ರಾಬ್ಲಮ್ಮು ಸಾಲ್ವ್ ಔಟ್ ಆಯ್ತಲ್ಲ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನೋಡು. ಇವಾಗಾದರೂ ಅಜಯ್ ನೀನು ಲಾಗಿಂದ ತಗೊಂಡು ಮೇಲೆ ಹೋಗೋ, ಇನ್ನೇನಾದರೂ ವಾಪಸ್ ಹೋಗ್ತೀನಿ ಅಂತ ಅಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಬಯಬೇಕಾದ್ರೆ, ಸಾರಿ ಬ್ರೋ, ಏನೋ ಟೆನ್ಷನಲ್ಲಿ ಆ ರೀತಿ ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸು. ಅಮ್ಮ ಹೇಳಿದ ಮೇಲೆ ಮುಗೀತೀನಿ, ಯಾವತ್ತೂ ಸಹ ಈ ಮನೆ ಬಿಟ್ಟು ಹೋಗಲ್ಲ ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಎಲ್ಲ ಖುಷಿ ಪಡ್ತಿರ್ಬೇಕಾದ್ರೆ, ಬಬಿ ಸಾರಿ, ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಈ ರೀತಿ ಆಯಿತು, ದಯವಿಟ್ಟು ನನ್ನ ಕ್ಷಮಿಸಿ, ಅಜ್ಜ ಕ್ಷಮಿಸಿ, ಅಜ್ಜಿ ಕ್ಷಮಿಸಿ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ಸರಿ ಆಯಿತು ಅಂತ ಎಲ್ಲರೂ ಖುಷಿಯಿಂದ ಹೋಗ್ತಾ ಇದ್ರೆ, ಈ ಕಡೆ ದುರ್ಗಾ ಮತ್ತು ಅಜಯ್ ಇಬ್ಬರು ಸಹ ರೂಮಿಗೆ ಬರ್ತಾರೆ. ರೂಮಿಗೆ ಬಂದು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಎಲ್ಲ ಅಜಯ್ ಎಂಥ ಕೆಲಸ ಮಾಡಿದೆ ನೀನು, ನಾನು ಬರೋದು ಸ್ವಲ್ಪ ತಡವಾಗಿದ್ರು ಸಹ ಈ ಮನೆ ಬಿಟ್ಟು ಹೋಗ್ತಾ ಇದ್ದೆಲ್ಲ, ನೋಡಿಕೊಂಡು ಹುಷಾರಾಗೆ ನಾಟಕ ಮಾಡಬೇಕಲ್ವಾ ಅಂತ ಅನ್ಬೇಕಾದ್ರೆ, ಏನವ ಮಾಡಲಿ, ನಾನು ಫೋನಲ್ಲಿ ಮಾತಾಡೋದನ್ನು ಆ ಸ್ವಾತಿ ಕೇಳ್ಕೊಬಿಟ್ಲು, ಅದನ್ನು ಹೋಗಿ ಹಾಗೆ ಮನೆಯವ್ರ ಹತ್ರ ಹೇಳ್ಬಿಟ್ಲು, ಎಲ್ಲೆಲ್ಲ ತಪ್ಪಾಗಿ ತಿಳ್ಕೊತಾರೆ ಅಂತ ನಾನು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಿದೆ ಅಂತ ದುರ್ಗನ ಹತ್ರ ಹೇಳ್ತಾ ಇರ್ತಾನೆ. ಹಾಗೆ ನೀನಂತೂ ಅಮ್ಮ ಕರೆಕ್ಟ್ ಟೈಮಿಗೆ ಬಂದು ನನ್ನ ಕಾಪಾಡಿಬಿಟ್ಟೆ, ನೀನು ಹೇಳಿದ್ದಕ್ಕೆಲ್ಲರೂ ಸಹ ಮನೆಯವರೆಲ್ಲ ಕುರಿ ಥರ ತಲೆ ಅಲ್ಲಾಡಿಸ್ಕೊಂಡು ಹೂ ಅಂತ ಹೇಳ್ಬಿಟ್ರು, ಸಖತ್ತಾಗಿ ಇಂಪ್ರೆಸ್ ಮಾಡಿಬಿಟ್ಟೆ ಕಣಮ್ಮ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಅಂದಾಗ, ಅದೆಲ್ಲ ಇರಲಿ ಅಜಯ್, ಮೊದಲು ವಂಶ ಆಸ್ತಿನೆಲ್ಲ ಸಹ ನಾವು ಹೊಡ್ಕೋಬೇಕು, ಮೊದಲು ನೀನು ಮಾಡಿರೋ ಸಾಲ ಎಲ್ಲ ತೀರಿಸಿ ಈ ಜನ್ಮಕ್ಕಾಗೋಷ್ಟು ಆಸ್ತಿನ ನಾವು ಮಾಡಿಟ್ಕೋಬೇಕು, ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಅಂದಾಗ, ನನಗೆಲ್ಲ ತುಂಬ ಚೆನ್ನಾಗಿ ನೆನಪಿದೆ ಅಮ್ಮ, ಇವಾಗ ನೀನು ಬಂದಿದೆಯಲ್ಲ ಎಲ್ಲನೂ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡೋಣ ಅಂತ ಅಜಯ್ ಹೇಳ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ಸ್ವಾತಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತುಳಸಿ ಗಿಡಕ್ಕೆ ತುಂಬ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗೀತಾ ತನ್ನಪ್ಪ ವಸುದೇವ್ ಫೋಟೋ ಹತ್ರ ಬಂದುಬಿಟ್ಟು ಅವಳು ಸಹ ಪೂಜೆ ಮಾಡಿ ಬೇಡ್ಕೊತಾ ಇರ್ತಾಳೆ. ಏನು ಗೊತ್ತಾ ಅಪ್ಪ, ಇವತ್ತು ನಾವು ಮಾಡೋ ಕೆಲಸದಿಂದ ಒಂದು ದೊಡ್ಡ ಕಂಪನಿ ನಮ್ಮನ್ನು ಇಂಟರ್ವ್ಯೂಗೆ ಕರೆದಿದೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆ, ಇದರಿಂದ ನಮಗೆ ಲಾಭ ಬಂದರೆ ಅಷ್ಟೇ ಸಾಕಪ್ಪ, ಅದರಿಂದ ನಮ್ಮೆಲ್ಲರ ಬದುಕು ಸುಖವಾಗಾದರೆ ಅಷ್ಟೇ ಸಾಕು, ಇಷ್ಟು ದಿನ ಎಷ್ಟೇ ಕಷ್ಟ ಬಂದರೂ ಸಹ ನಿನ್ನ ಆಶೀರ್ವಾದದಿಂದ ಎಲ್ಲನೂ ಎದುರಿಸ್ಕೊಂಡು ಮುಂದೆ ಬಂದಿದ್ದೀವಿ, ಇನ್ಮೇಲೂ ಸಹ ಒಳ್ಳೇದಾಗಂಗೆ ಮಾಡಪ್ಪ ಅಂತ ಬಿಟ್ಕೋತಾ ಇರ್ತಾಳೆ. ಹಾಗೆ ಅಷ್ಟೊತ್ತಿಗೆ ಪದ್ಮ ಬರ್ತಾಳೆ. ಪದ್ಮ ಬಂದ್ಬಿಟ್ಟು, ಗೀತಾ ಇಲ್ಲಿದೆಯಾ, ತಗೊಳಮ್ಮ, ಈಗಷ್ಟೇ ಪೂಜೆ ಮಾಡಿದೆ ಅಂತ ಕುಂಕುಮ ಇಟ್ಬಿಟ್ಟು ರಾಯರ ಅಕ್ಷತೆ ಕಾಳಿದೆ, ಇದನ್ನು ಹುಷಾರಾಗಿ ಇಟ್ಕೊಂಡು ಹೋಗು ಅಂತ ಅನ್ಬೇಕಾದ್ರೆ ಅಜ್ಜಿ ಬರ್ತಾರೆ. ಗೀತಾ ನಿನಗೆಲ್ಲ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅನ್ಬೇಕಾದ್ರೆ, ಏನಜ್ಜಿ ಬ್ಯಾಂಗ್ಳೂರಿಗೆ ಬಂದು ಫುಲ್ ಇಂಗ್ಲೀಷ್ ಕಲ್ತಿದ್ಯಾ ಅಂತ ಅಂದಾಗ, ಹೌದು, ಮತ್ತು ಸಿಟಿಗೆ ಬಂದಾಗ ಅಪ್ಡೇಟ್ ಆಗಬೇಕಲ್ವ, ಅದಕ್ಕೆ ಆಗಿದ್ದೀನಿ, ಇವಾಗ ನೀನು ನೋಡು, ಹಳ್ಳಿಲಿದ್ದಾಗ ಈ ರೀತಿ ಎಲ್ಲ ಬಟ್ಟೆ ಸ್ಟಿಚ್ ಮಾಡ್ತಿರ್ಲಿಲ್ಲ, ಇವಾಗ ಫ್ಯಾಷನ್ ಬಟ್ಟೆ ಹೊಲಿತಿ, ಹಾಗೆ ಫ್ಯಾಷನ್ ಶೋನಲ್ಲಿ ವಿನ್ ಆಗಿದೆಯಲ್ಲ ಅಂದಮೇಲೆ ನಾನು ಚೇಂಜ್ ಆಗಿದ್ದೀನಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪದ್ಮ, ಇನ್ನು ಕುಮಾರ ರೆಡಿ ಆಗಿಲ್ವಾ ಅಂತ ಅಂದಾಗ, ಬಂದೆ ಅತ್ತೆ ಅಂತ ಅಂದಾಗ, ಕುಮಾರ ಒಳ್ಳೇದಾಗಲಿ ಅಂತ ಕುಂಕುಮ ಇಟ್ಟು, ಹಾಗೆ ರಾಯರ ಅಕ್ಷತೆ ಕಾಳು ತಗೊಳ್ಳೋ, ಇದನ್ನು ನೀನು ಜೇಬಲ್ಲಿ ಇಟ್ಕೋ, ಎಲ್ಲ ಒಳ್ಳೇದಾಗಲಿ, ನೀವು ಹೋಗ್ತಿರೋ ಕೆಲಸ ಒಳ್ಳೇದಾಗಲಿ, ಯಶಸ್ಸು ಸಿಗಲಿ ಅಂತ ಅಂದಾಗ, ಆಶೀರ್ವಾದ ಮಾಡಿ ಅಜ್ಜಿ, ಹಾಗೆ ಅಮ್ಮ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಅಂದಾಗ, ಅವರಿಬ್ಬರು ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಿರ್ಬೇಕಾದ್ರೆ, ಈ ಕಡೆ ಪದ್ಮ ಹೇಳ್ತಾ ಇರ್ತಾಳೆ, ನೀನು ಹೋಗಿದ್ದ ಕೆಲಸ ಏನಾದರೂ ಆಗಲಿಲ್ಲ ಅಂತ ಅಂದರೆ ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ, ಯಾಕಮ್ಮ ಈ ರೀತಿ ಮಾತಾಡ್ತಿದ್ದೀಯಾ ಅಂತ ಅಂದಾಗ, ಆಗಲ್ಲ ಮಗಳೇ, ಇದು ನಿನಗೆ ಹೊಸ ಅನುಭವ ಅಲ್ವಾ, ಅದಕ್ಕೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದೆ ಅಂತ ಅಂದಾಗ, ಅಷ್ಟೇ ತಾನೇ, ನಾನೇನೋ ಈ ಕೆಲಸನೇ ಆಗಲ್ವೇನೋ ಅನ್ನೋಷ್ಟು ಬೇಜಾರಾಯಿತು ಅಂತ ಅಂದಾಗ, ಅವಳಲ್ಲೇ ಆ ರೀತಿ ಅಂದ್ಲು, ನಿನಗಿದೆಲ್ಲ ಹೊಸ ಅನುಭವ ಅಲ್ಲ, ಅದಕ್ಕೆ ಆ ರೀತಿ ಅಂದ್ಲು, ಬೇಜಾರು ಮಾಡ್ಕೋಬೇಡ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ನಾನು ಎಷ್ಟೋ ಸಲ ನೆಗೆಟಿವ್ ಆಗಿ ಯೋಚನೆ ಮಾಡ್ಬಾರ್ದು ಅಂತ ಅನ್ಕೋತೀನಿ, ಆದರೆ ಈ ಮನೆಯವ್ರು ಆಡೋ ಮಾತುಗಳಿಂದ ನನ್ನ ಮನಸ್ಸಿಗೆ ಒಂದೊಂದ್ಸಲ ಡಿಸ್ಟರ್ಬ್ ಆಗುತ್ತೆ ಅಂತ ಈ ಕಡೆ ಗೀತಾ ಹೇಳ್ತಾ ಹಾಗೆ ಪದ್ಮ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ, ಇಂಥ ಟೈಮಲ್ಲಿ ಮಾತನ್ನ ನಾನು ಇರಬಾರ್ದಿತ್ತು, ಆದರೆ ನನ್ನ ಮನಸ್ಸಲ್ಲಿ ತುಂಬ ಭಯ ಆಗ್ತಿತ್ತು, ಅದಕ್ಕೆ ಹೇಳ್ದೆ ಕಣಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಮೇಘ ಓಡೋಡಿ ಬರ್ತಾಳೆ. ಸಾಕು ನಿಲ್ಲಿಸಿ ಅಮ್ಮ ನಿಮ್ಮ ಮೆಲೋ ಡ್ರಾಮಾನ, ಈ ಕಡೆ ಪ್ರೀತಿ ಪುಟ್ಟ ಏನೋ ಒಂದು ಗಿಫ್ಟ್ ತರ್ತಿದ್ದಾಳೆ ಅಕ್ಕ ಭಾವನಿಗೆ ಅಂತ ಅಂದಾಗ, ಅದೇನದು ಅಂತ ಎಲ್ಲ ಖುಷಿಯಾಗಿ ಕೇಳ್ತಿರ್ಬೇಕಾದ್ರೆ, ಒಂದು ಫ್ಲವರ್ ಬಕ್ಕೆನ ರೆಡಿ ಮಾಡಿಕೊಂಡು, ಆಲ್ ದ ಬೆಸ್ಟ್ ಅಕ್ಕ, ಆಲ್ ದ ಬೆಸ್ಟ್ ಭಾವ, ನೀವು ಹೋಗ್ತಿರೋ ಕೆಲಸ ಒಳ್ಳೇದಾಗಲಿ ಅಂತ ಅಂದಾಗ, ತುಂಬ ಖುಷಿಯಿಂದ ಫ್ಲವರ್ನ ತಗೊಂಡು ಖುಷಿ ಪಡ್ತಾ ಇರ್ತಾರೆ. ಹಾಗೆ ಪುಟ್ಟ ಏನಿದು ಅಂತ ಅಂದಾಗ, ನಿಮಗೆ ಒಳ್ಳೇದಾಗಲಿ ಅಂತ ನಾನು ಕೊಡ್ತಾ ಇದ್ದೀನಿ, ಹಾಗೆ ಕೆಲಸ ಎಲ್ಲ ಆದಮೇಲೆ ನನಗೆ ಕೇಳಿದ್ದನ್ನೆಲ್ಲ ನೀವು ಕೊಡಿಸ್ಬೇಕು ಅಂತ ಅಂದಾಗ, ಖಂಡಿತ ಕೊಡಿಸ್ತೀನಿ ಪುಟ್ಟ ಅಂತ ಅನ್ಬೇಕಾದ್ರೆ, ಮೇಘ ಹೇಳ್ತಾ ಇರ್ತಾಳೆ, ಈ ಮನೇಲಿ ನಾನು ಚಿಕ್ಕವಳು ಭಾವ, ನನಗೂ ಪಾರ್ಟಿ ಕೊಡಿಸ್ಬೇಕು ಅಂತ ಅಂದಾಗ, ನಮ್ಮ ಕೆಲಸ ಒಳ್ಳೇದಾಗಿ ಸಕ್ಸಸ್ ಕಂಡ್ರೆ ಎಲ್ಲರಿಗೂ ಏನು ಬೇಕೆಲ್ಲ ಕೊಡಿಸ್ತೀನಿ ಗೀತಾ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಬೈತಾ ಇರ್ತಾರೆ, ಸುಮ್ಮನೆ ಇನ್ನು ಇವಾಗಷ್ಟೇ ಹೋಗ್ತಾ ಇದ್ದಾರೆ, ಎಲ್ಲರಿಗೂ ತಿಂಡಿದೆ ಜ್ಞಾನ, ತಿನ್ನೋದೇ ಜ್ಞಾನ, ಪಾರ್ಟಿ ಅಂತ ಬೈತಿರ್ಬೇಕಾದ್ರೆ, ಏನಜ್ಜಿ ಭಾವನ ಹತ್ರ ಡೈಲಿ ನೀನು ಬಜ್ಜಿ ಬಡ ತರಿಸ್ಕೊಂಡು ತಿಂತೀಯಲ್ಲ, ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದೀಯಾ ಅಂತ ಪ್ರೀತಿ ಪುಟ್ಟ ಹೇಳ್ತಿರ್ಬೇಕಾದ್ರೆ, ಏನು ಮಾವ ಈ ರೀತಿ ಎಲ್ಲ ಮಾಡ್ತೀರಾ, ಅಜ್ಜಿಗೆ ಡೈಲಿ ಬಜ್ಜಿ ಬಡ ಕೊಡ್ತೀರಾ ಅಂತ ಗೀತಾ ಅನ್ಬೇಕಾದ್ರೆ, ಇಲ್ಲ ಗೀತಾ ಯಾವಾಗಲೂ 1-2 ಸಲ ತಂದುಕೊಟ್ಟೆ ಅಂತ ಅಂದಾಗ, ಈ ಕಡೆ ಮೇಘ ರೇಗಿಸ್ತಾ ಇರ್ತಾಳೆ, ಬರೀ 2 ಸಲನ ಭಾವ ಅಂತ ಅನ್ಬೇಕಾದ್ರೆ, ಅಯ್ಯೋ ಅದೆಲ್ಲ ಬಿಟ್ಟಾಕಿ, ಸಕ್ಸಸ್ ಕಂಡ್ಮೇಲೆ ಖಂಡಿತ
ಖಂಡಿತ ನಿಮಗೇನು ಬೇಕೆಲ್ಲ ಕೊಡಿಸ್ತೀನಿ ಅಂತ ಅಂದಾಗ, ನಿಜ ಕೊಡಿಸ್ತೀರಾ ಭಾವ ಅಂತ ಪ್ರೀತಿ ಕೇಳಬೇಕಾದ್ರೆ, ನಿನಗೇನೇನು ಇಷ್ಟ ಅದೆಲ್ಲನೂ ಪುಟ್ಟ ಲೀಸ್ಟ್ ಮಾಡು, ಒಂದಲ್ಲ ಒಂದು ದಿನ ನಿನ್ನ ಆಸೆನ ಈಡೇರಿಸ್ತೀನಿ ಅಂತ ಕುಮಾರ ಹೇಳ್ತಾ ಇರ್ತಾನೆ. ಹಾಗೆ ಗೀತಾ ಹೇಳ್ತಾ ಇರ್ತಾಳೆ, ಹಾಗಾದರೆ ನಾನು ಕೇಳಿದ್ನೆಲ್ಲ ಕೊಡ್ತೀರ ಮಾವ ಅಂತ ಅಂದಾಗ, ನಿನಗೆ ಕೊಡ್ಸಲ್ವ ನನ್ನ ಮುದ್ದಿನ ಹೆಂಡ್ತಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರಬೇಕಾದ್ರೆ, ಸರಿ ಸರಿ ಮೊದಲು ನಾವು ಇರೋಕ್ಕೊಂದು ಸೂರನ್ನ ಮಾಡ್ಕೋಬೇಕು, ಸೂರು ಗಟ್ಟಿ ಇದ್ದಾಗ ಏನು ಬೇಕಾದರೂ ನಾವು ಸಾಧಿಸ್ಬೋದು ಅಂತ ಅಂದಾಗ, ಸರಿ ಸರಿ ಆ ರಾಯರ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗಲಿ ಹೋಗಿ ಬನ್ನಿ ಅಂತ ಅಂದಾಗ ಕುಮಾರ ಗೀತಾ ಹೋಗ್ತಾ ಇರ್ತಾರೆ. ಹಾಗೆ ಕುಮಾರ ಗೀತನ ಆಟೋ ಹತ್ತಿಸಿ ಮತ್ತೆ ಮನೋರೆಲ್ಲರೂ ಸಹ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ಕಳಿಸ್ತಾ ಇರ್ತಾರೆ. ಇದೇನಿದು ಅಕ್ಕ ಭಾವ ಎಲ್ಲಿ ಹೋಗ್ತಿದ್ದಾರೆ ಅಂತ ಸ್ವಾತಿ ಅವ್ರ ಮನೆ ಹತ್ರ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ, ಅಕ್ಕ ಭಾವ ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಏನಾದರೂ ಆಗಲಿ ಅಕ್ಕ ಮನೇಲಿ ಇಲ್ವಲ್ಲ, ಅದೆಲ್ಲಿಗೆ ಹೋಗ್ತಿದ್ದಾರೆ ಅಂತ ಕೇಳ್ಕೊಬರೋಣ ಅಂತ ಬರ್ತಿರ್ಬೇಕಾದ್ರೆ, ಪ್ರೀತಿ ಪುಟ್ಟನ ಇಟ್ಕೊಂಡು ಅಕ್ಕ ಭಾವ ಎಲ್ಲಿಗೆ ಹೋಗ್ತಿದ್ರು ಹೇಳು ಪುಟ್ಟ ಅಂತ ಅನ್ಬೇಕಾದ್ರೆ, ಏನೋ ದೊಡ್ಡ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಇವರಿಗೆ ಆರ್ಡ್ರ್ ಕೊಡ್ತೀನಿ ಅಂತ ಕರೆದ್ರಂತೆ, ಅದಕ್ಕೆ ಹೋಗಿದ್ದಾರೆ ಅಂತ ಅಂದಾಗ ಸಿಕ್ಕಾಬಟ್ಟೆ ಖುಷಿಯಿಂದ ಪ್ರೀತಿಗೆ ಮುತ್ತು ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪದ್ಮ ಮತ್ತು ಅಜ್ಜಿ ಬಂದು ಬಾ ಸ್ವಾತಿ ಕೂತ್ಕೊ ಅಂತ ಅಂದಾಗ, ಬೇಡ ಬೇಡ ಅಕ್ಕ ವಾಪಸ್ ಬಂದರೆ ಕಷ್ಟ ಆಗುತ್ತೆ, ಏನಾದರೂ ಮಾಡ್ತಿದ್ದೀನಿ ಅಂತ ಬಂದರೆ ಸುಮ್ಮನೆ ದೊಡ್ಡ ಜಗಳ ಆಗುತ್ತೆ ಅಂತ ಅಂದಾಗ, ಅವಳೆಲ್ಲ ನೆನಪಲ್ಲಿ ಇಟ್ಕೊಂಡು ಹೋಗಿದ್ದಾಳೆ, ಅವಳು ಖಂಡಿತ ವಾಪಸ್ ಬರಲ್ಲ, ಬಾ ಕೂತ್ಕೊ ಅಂತ ಅಂದಾಗ, ಬೇಡ ಅಮ್ಮ ಅಕ್ಕನಿಗೆ ದೊಡ್ಡ ಕಂಪನಿಯಲ್ಲಿ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ರಂತಲ್ಲ, ತುಂಬ ಖುಷಿ ಆಯಿತು, ದೇವ್ರ ಹತ್ರ ಹೋಗಿ ಅರ್ಚನೆ ಮಾಡಿಸ್ಕೊ ಬರ್ತೀನಿ ಅಂತ ಅಂದಾಗ, ನನಗೂ ಖುಷಿ ನಮ್ಮ, ಆದರೆ ಒಂದು ಕಡೆ ಭಯ, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಇವಳು ಕೋಪ ಮಾಡ್ಕೋತಾಳೆ ಅಂತ ಅಂದಾಗ ಅಜ್ಜನೇ ಹೇಳ್ತಾ ಇರ್ತಾರೆ, ಕಣೆ ಇತ್ತೀಚೆಗೆ ಯಾರಾದರೂ ಏನಾದರೂ ಅಂದರೆ ಸಾಕು ಜಗಳಕ್ಕೆ ಡೈರೆಕ್ಟಾಗಿ ಹೋಗ್ಬಿಡ್ತಾಳೆ, ಅದೇ ನನಗೆ ಭಯ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮೇಘ ಹೇಳ್ತಾ ಇರ್ತಾಳೆ, ಹೌದು ಅಕ್ಕ ಇತ್ತೀಚೆಗೆ ಅಕ್ಕ ತುಂಬ ಕೋಪ ಮಾಡ್ಕೋತಾಳೆ, ಅವ್ರ ಜೊತೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ, ಅವಳು ಮೂಡು ಒಂಥರ ಇರುತ್ತೆ ಅಂತ ಅಂದಾಗ, ಅಕ್ಕನ ಯಾಕೆಲ್ಲ ಈ ರೀತಿ ಬೈತಾ ಇದ್ದೀರಾ, ಈ ಮನೆ ಜವಾಬ್ದಾರಿನ ತೊಗೊಂಡಿದ್ದಾಳೆ ಅಂದಮೇಲೆ ಟೆನ್ಷನ್ ಇರುತ್ತಲ್ವಾ, ಬೈಬೇಡಿ ಅಂತ ಅಂದಾಗ ಅಜ್ಜಿ, ಪರವಾಗಿಲ್ಲ ಕಣೆ ಯಾವಾಗಲೂ ಅವಳನ್ನು ವಹಿಸ್ಕೊಂಡು ಬರ್ತೀಯ, ಅಷ್ಟೆಲ್ಲ ಉಗಿತಾಳೆ, ನಿನಗೇನಾದರೂ ತೊಂದರೆ ಕೊಟ್ಟರೆ ನಾವೆಲ್ಲ ಬೇಜಾರು ಮಾಡ್ಕೋತೀವಿ, ಹಾಗೆ ನಿನಗೇನಾದರೂ ತೊಂದರೆ ಆದರೆ ಅವಳು ಕೊರಗ್ತಾಳೆ, ಅವಳನ್ನೇನಾದರೂ ಬೈದರೆ ನೀನು ಕೊರಗ್ತೀಯ ಕಣೆ, ಸರಿ ಇದ್ದೀರಾ ಅಂತ ಅಂದಾಗ, ಎಷ್ಟೇ ಆಗಲಿ ನಮ್ಮ ಅಕ್ಕ ಅಲ್ವಾ ಅವಳು ಅಂತ ಅಂದಾಗ ಎಲ್ಲರೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾರೆ. ನನಗೇನೋ ಖುಷಿ ಆಗ್ತಿದೆ ಕಣೆ, ಆದರೆ ಈಗ ಹೋಗಿರೋ ಜಾಗದಲ್ಲಿ ಜಗಳ ಮಾಡ್ಕೊ ಬರ್ತಿದ್ರೆ ಅಷ್ಟೇ ಸಾಕು ಅಂತ ಪದ್ಮ ಬೇಜಾರಿಂದ ಹೇಳ್ತಿರ್ಬೇಕಾದ್ರೆ, ಏನಾಗಲ್ಲ ಎಲ್ಲ ಒಳ್ಳೇದಾಗುತ್ತೆ, ಭಾವ ಎಲ್ಲನೂ ಸಹಿಸ್ಕೋತಾರೆ, ಅರ್ಥ ಮಾಡ್ಕೋತಾರೆ, ಖುಷಿಯಾಗಿ ಮನೆಗೆ ಬರ್ತಾರೆ ನೋಡಿ ಅಂತ ಸ್ವಾತಿ ಹೇಳ್ತಾ ಇರಬೇಕಾದ್ರೆ, ಅಷ್ಟಾದರೆ ಆ ಖುಷಿ ಕಣೆ ನನಗೂ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮೇಘ ಹೇಳ್ತಾ ಇರ್ತಾಳೆ, ಅಲ್ಲ ಗೀತಕ್ಕ ಮತ್ತು ಸ್ವಾತಿ ಅಕ್ಕ ಇಬ್ಬರೂ ಸಹ ಜಗಳಾಡ್ಕೊಂಡೆ ಇಷ್ಟು ಪ್ರೀತಿ ಮಾಡ್ತಾರೆ, ಇನ್ನು ಒಟ್ಟಿಗಿದ್ರೆ ಇನ್ನೆಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಪದ್ಮ ಆದಷ್ಟು ಬೇಗ ಎಲ್ಲ ಒಳ್ಳೇದಾಗಲಿ, ಆ ರೀತಿ ಆದರೆ ಸಾಕು ಅಂತ ಅಂದಾಗ ಖಂಡಿತ ಒಳ್ಳೇದಾಗುತ್ತೆ, ಆ ಟೈಮ್ ಬರಬೇಕಷ್ಟೇ ಅಂತ ಸ್ವಾತಿ ಹೇಳಿ ಹೊರಟೋಗ್ತಾ ಇರ್ತಾಳೆ. ಹಾಗೆ ದೇವಸ್ಥಾನಕ್ಕೆ ಬಂದುಬಿಟ್ಟು ಪುರೋಹಿತರ ಹತ್ರ ಹೇಳ್ತಾ ಇರ್ತಾಳೆ, ನಮ್ಮ ಅಕ್ಕ ಭಾವನ ಹೆಸರಲ್ಲಿ ಅರ್ಚನೆ ಮಾಡ್ಕೊಡಿ ಅಂತ ಕೊಟ್ಬಿಟ್ಟು ದೇವ್ರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಅಕ್ಕ ಭಾವ ಮದುವೆಯಾಗಿ ಇಷ್ಟು ವರ್ಷದಿಂದಲೂ ಸಹ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ, ಅವರ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಭಗವಂತ, ದಯವಿಟ್ಟು ಅವರಿಗೆ ಒಳ್ಳೇದು ಮಾಡು, ಒಂದು ದೊಡ್ಡ ಕಂಪನಿಯಲ್ಲಿ ಅವ್ರಿಗೇನೋ ಆರ್ಡರ್ ಕೊಡ್ತೀನಿ ಅಂತ ಕರೆದಿದ್ದಾರೆ, ಆ ಕೆಲಸ ಆಗೋಂಗೆ ಮಾಡು, ಅವ್ರ ಜೀವನ ಸಕ್ಸಸ್ ಆಗೋಂಗೆ ಮಾಡು, ಅವರು ಮೋಸ ಮಾಡ್ತಿಲ್ಲ ಅನ್ಯಾಯ ಮಾಡ್ತಿಲ್ಲ, ಕಷ್ಟಪಟ್ಟು ದುಡಿತಿದ್ದಾರೆ, ಒಳ್ಳೇದು ಮಾಡು ಅಂತ ಅಂದಾಗ ಗಂಟೆ ಅಲ್ಲಾಡಿದ ತಕ್ಷಣ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಭಕ್ತಿಯಿಂದ ಪೂಜೆ ಎಲ್ಲ ಮಾಡಿ ಪ್ರದಕ್ಷಿಣೆ ಮಾಡಿಕೊಂಡು ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ನಿತಿನ್ ಸಹ ಅದೇ ಟೆಂಪಲ್ ಹತ್ರ ಬರ್ತಾನೆ, ಅವನು ಸಹ ಭಕ್ತಿಯಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ತಿರ್ಗಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಸ್ವಾತಿಗೆ ಡಿಕ್ಕಿ ಹೊಡೆದು ಬಿಡ್ತಾನೆ. ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ, ಗೊತ್ತಾಗಲ್ವಾ ಅಂತ ಸ್ವಾತಿ ಬೈಯಕ್ಕೆ ಹೋಗ್ತಿರ್ಬೇಕಾದ್ರೆ ನಿತಿನ್ನ ನೋಡಿ ಶಾಕಾಗಿ ನಿಂತ್ಕೊಂಡ್ಬಿಡ್ತಾಳೆ. ಹಾಗೆ ಹೇಗಿದ್ದೀರಾ ಅಂತ ಅನ್ಬೇಕಾದ್ರೆ, ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು ಸರಿ ನಾನು ಬರ್ತೀನಿ ಅಂತ ಹೋಗ್ತಾ ಇದ್ರೆ ನಿತಿನ್ ಓಡೋಡಿ ಸ್ವಾತಿ ಅಂತ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಗೀತಾ ಮತ್ತು ಕುಮಾರ ಆ ದೊಡ್ಡ ಕಂಪನಿ ಹತ್ರ ಬಂದ್ಬಿಟ್ಟು ಖುಷಿಯಿಂದ ನೋಡ್ತಾ ಇರ್ತಾರೆ. ಭಾವ ಏನು ಭಾವ, ಇಷ್ಟೊಂಥರ ದೊಡ್ಡ ಕಂಪನಿ, ಇದರಲ್ಲಿ ಒಳ್ಳೆ ಲಾಭ ಇದೆ ಅಂತ ಅನ್ಸುತ್ತೆ, ನಮಗೆ ಒಳ್ಳೊಳ್ಳೆ ಆರ್ಡರ್ ಸಿಕ್ಕಿದ್ರೆ ನಾವು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಅಂದಾಗ, ಹೌದು ಆರ್ಡರ್ ಕೈ ತಪ್ಪು ಹೋಗ್ದಂಗೆ ನೋಡ್ಕೊಳ್ಳೋಣ, ಬಾ ಒಳಗಡೆ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡೋಣ ಅಂತ ಖುಷಿಯಿಂದ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಸ್ವಾತಿ ನಾನು ನಿಂತ್ಕೊಳ್ಳಿ ಅಂತ ಈ ಕಡೆ ನಿತಿನ್ ಕೂತ್ಕೊಂಡು ಬಂದಾಗ, ಏನು ಹೇಳಿ ಅಂತ ಅಂದಾಗ, ಏನಿಲ್ಲ ನಿಮ್ಮ ಹತ್ರ 2 ನಿಮಿಷ ಮಾತಾಡಬೇಕು ಅಂತ ಅಂದಾಗ, ಅದೇನು ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ನೀವೆಲ್ಲರೂ ಸಿಕ್ಕಿದಾಗ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಅಂದಾಗ, ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀರಾ ಅಂತ ನಿತಿನ್ ಕೇಳ್ತಿರ್ಬೇಕಾದ್ರೆ, ಅಕ್ಕ ಭಾವನಿಗೆ ತುಂಬ ಹೆಲ್ಪ್ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅನ್ಬೇಕಾದ್ರೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ, ನಾನೇನೋ ಬೇರೆ ಏನಕ್ಕೆ ಹೇಳ್ತಿದ್ದೀರಾ ಅಂತ ಅಂದ್ಕೊಂಡೆ ಅಂತ ಅಂದಾಗ, ನಾನೇನು ಹೇಳಬೇಕಿತ್ತು ಅಂತ ಕೇಳ್ತಾ ಇರ್ತಾಳೆ. ಅವತ್ತು ವಂಶಿ ಏನೋ ಹೇಳ್ತಿದ್ನಲ್ಲ, ಅದು ನಿಮಗೆ ನೆನಪಿದೆಯಾ ಅಂತ ಅಂದಾಗ, ನನಗೆ ನೆನಪಿದೆ, ಆದರೆ ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಆ ರೀತಿ ಮಾತಾಡೋದಾದರೆ ನಾನು ಇವಾಗಲೇ ಹೊರಟೋಗ್ತೀನಿ ಅಂತ ಸ್ವಾತಿ ಹೋಗ್ತಿರ್ಬೇಕಾದ್ರೆ, ಏನಕ್ಕೆ ಇಷ್ಟು ರೂಢಾಗಿ ಮಾತಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಪ್ಲೀಸ್ ಅವತ್ತು ವಂಶಿ ಏನಂತ ಮಾತಾಡ್ದೋ ಗೊತ್ತಾ ಅಂತ ಅಂದಾಗ, ಆ ವಿಷಯದ ಬಗ್ಗೆ ಮಾತಾಡಬೇಡಿ, ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ, ಹಾಗೆ ನಿಮ್ಮ ಮೇಲೆ ಪ್ರೀತಿನೂ ಇಲ್ಲ,
ನಿಮಗೇನಾದರೂ ಆ ರೀತಿ ಇದ್ದರೆ ಇವತ್ತು ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಅಂದಾಗ, ಸರಿ ನೀವು ಇಷ್ಟು ಹೇಳಿದ್ಮೇಲೆ ನಾನೇನು ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಂತ ಅನ್ಬೇಕಾದ್ರೆ ಸರಿ ಬರ್ತೀನಿ ಅಂತ ಸ್ವಾತಿ ಹೋಗ್ತಾ ಇರಬೇಕಾದ್ರೆ ನಿತಿನ್ ಸಿಕ್ಕಾಪಟ್ಟೆ ಬೇಜಾರಾಗಿ ನಿಂತ್ಕೋತಾನೆ. ಅಷ್ಟೊತ್ತಿಗೆ ಗಾಳಿ ಜೋರಾಗಿ ಬೀಸೋದ್ರಿಂದ ಕುಂಕುಮ ಹೋಗಿ ನಿತಿನ್ ಕಣ್ಣಿಗೆ ಬಿದ್ದು ಕಣ್ಣೆಲ್ಲ ಉಜ್ಜುತ್ತಾ ಇರಬೇಕಾದ್ರೆ ಸಡನ್ನಾಗಿ ನೋಡಿ ಓಡೋಗ್ಬಿಟ್ಟು ನಿತಿನ್ ಅವರು ಏನಾಯಿತು ಏನಾಯಿತು ಅಂತ ಅಂದಾಗ ಕಣ್ಣಿಗೆ ಕುಂಕುಮ ಬಿತ್ತು, ಬಿಡಿ ನಾನು ಸರಿ ಮಾಡ್ಕೋತೀನಿ, ನೀವು ಹೋಗಿ ಹೋಗಿ ಅಂತ ಅಂದಾಗ, ಇಲ್ಲ ಬಿಡಿ ನಾನು ಉಫ್ ಮಾಡ್ತೀನಿ ಅಂತ ಉಫ್ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ರಾಗಿಣಿ ಅದೇ ರೋಡಲ್ಲಿ ಹೋಗ್ತಾ ಇರ್ತಾಳೆ. ಇದೇನಿದು ನಿತಿನ್ ಗಾಡಿ ಇಲ್ಲಿದೆಯಲ್ಲ, ಅವನೇ ದೇವಸ್ಥಾನಕ್ಕೆ ಬಂದ, ಯಾರ ಜೊತೆ ಬಂದ ಅಂತ ನೋಡೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ವಾತಿ ನಿತಿನ್ ಕಣ್ಣಲ್ಲಿರೋ ಕುಂಕುಮನ ಉಫ್ ಅಂತ ಮಾಡ್ತಿರ್ಬೇಕಾದ್ರೆ ನೋಡಿ ಅವಳಿಗೆ ಶಾಕ್ ಆಗ್ತಿರುತ್ತೆ. ಏನು ಇವರಿಬ್ಬರು ಕತ್ತು ಮುಚ್ಚಿ ಮೀಟ್ ಮಾಡೋಕ್ಕೆ ದೇವಸ್ಥಾನಕ್ಕೆ ಬಂದಿದ್ದಾರಾ, ಮಾಡ್ತೀನಿ ಇರಿ ಅಂತ ಅಂದ್ಬಿಟ್ಟು ಅವನು ಉಫ್ ಮಾಡೋದನ್ನು ಈ ಕಡೆ ಕ್ಯಾಪ್ಚರ್ ಮಾಡ್ತಾ ಇರ್ತಾಳೆ. ಹಾಗೆ ಮೊಬೈಲಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಬಿಟ್ಟು, ವಾವ್ ಎಂಥ ಮೂಮೆಂಟ್ ನಾನು ಕ್ಯಾಪ್ಚರ್ ಮಾಡಿದೆ, ಇದೇನಾದರೂ ವಂಶಿಗೆ ಕಳಿಸಿದ್ರೆ ಸಾಕಾಗಿರುತ್ತೆ, ನಿತಿನ್ ಎಷ್ಟು ಆಟಿಟ್ಯೂಡ್ನ ತೋರಿಸ್ತಾ ಇದ್ದೆ, ಇವಾಗಿದೆ ನಿನ್ನ ಪ್ರೀತಿಯ ಸ್ವಾತಿ ಯಾವ ರೀತಿ ಕಣ್ಣೀರಾಗ್ತಾಳೆ ನೋಡ್ತಾ ಇರು ಅಂತ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.